ಸರ್, ನಾನು ಪರ್ಸ್ನಲಿ ನರೇಂದ್ರ ಮೋದಿ ಅವ್ರನ್ನ ನೋಡೂ ಇಲ್ಲ, ಮೀಟು ಮಾಡಿಲ್ಲ. ಬೆಂಗಳೂರಲ್ಲಿ ಅವ್ರು ಬಂದಾಗ ಜೆ.ಪಿ. ನಗರದಿಂದ ವಿಜಯನಗರವರೆಗೂ ಹೋಗಬೇಕು ಅಂತ ಎಷ್ಟೋ ಪ್ರಯತ್ನ ಪಟ್ಟೆ. ಬಟ್ ಆ ಜನಸಾಗರದಲ್ಲಿ ಅವ್ರನ್ನ ನೋಡೋಕ್ಕಾಗಲಿಲ್ಲ. ನೀವು ಅವ್ರನ್ನ ಪರ್ಸ್ನಲಿ ನೋಡಿದ್ದೀರಾ ಕೂಡ, ಅವ್ರ ಜೊತೆ ಮಾತು ಕೂಡ ಆಡಿದ್ದೀರಾ. ನಿಮಗೆ ಪರ್ಸ್ನಲಿ ಪಕ್ಷ ಅಲ್ಲ, ರಾಜಕೀಯ ಅಲ್ಲ, ಏನೂ ಅಲ್ಲ, ನಾನೊಬ್ಳು ಕಾಮನ್ ವ್ಯಕ್ತಿ, ಅವ್ರ ಬಗ್ಗೆ ನೀವು ಹೇಳೋದಾದರೆ ಏನು ಹೇಳಬಹುದು ಸರ್ ನನಗೆ? ಇನ್ಸ್ಪೈರ್ಡ್ ಪರ್ಸ್ನಾಲಿಟಿ. ಅವರು ಜನರ ಜೊತೆ ಕನೆಕ್ಟ್ ಆಗಿರುವಂಥ ಒಬ್ಬ ಲೀಡ್ರು. ಯು ಹ್ಯಾವ್ ಟು ಕಂಪೇರ್ ಮನಮೋಹನ್ ಸಿಂಗ್ ಆ್ಯಂಡ್ ನರೇಂದ್ರ ಮೋದಿ. ಮನಮೋಹನ್ ಸಿಂಗ್ ಅವರು ಕೆಟ್ಟ ವ್ಯಕ್ತಿ ಅಲ್ಲ, ಬಟ್ ಹಿ ವಾಸ್ ನಾಟ್ ಕನೆಕ್ಟ್ ಟು ಪಬ್ಲಿಕ್. ಹಿ ವಾಸ್ ನಾಟ್ ಎ ಲೀಡರ್. ಒಳ್ಳೆ ಮನುಷ್ಯ. ಮೋದಿ ಲೀಡ್ರು ಹೌದು, ಕನೆಕ್ಟು ಆಗಿದ್ದಾರೆ, ಬಡವ್ರ ಪರವಾಗಿ ಕೆಲಸ ಮಾಡ್ತಾರೆ. ಖಾಸಗಿಯಾಗಿ ಹೋದಾಗಲೂ ಕೂಡ ನಮ್ಮನ್ನು ಪ್ರೇರಣೆ ಕೊಡುವ ರೀತಿಯಲ್ಲಿ ಮಾತಾಡ್ತಾರೆ. ಖಾಸಗಿಯಾಗಿ ಹೋದಾಗಲೂ ಕೂಡ ನೆನಪಿನ ಶಕ್ತಿ ಅಗಾಧ. ಅವರು ಪ್ರಧಾನಮಂತ್ರಿ. ನಮ್ಮ ತಂದೆ ತೀರ್ಕೊಂಡಾಗ ನಾನು ಒಂದು ವಾರ 10 ದಿನ ಬಿಟ್ಟು ಅವರು ನನಗೆ ಗೋವಾದಲ್ಲಿ ಸಿಕ್ಕಿದ್ರು. ಕೇಳಿದ್ರು, ಪಿತಾಜಿ ಕೋ बीमार रहे क्या हुआ था, कितना उम्र रहे ಅಂತ ಕೇಳಿದ್ರು. ಎಷ್ಟು ಅವರಿಗೆ ವಯಸ್ಸಾಗಿತ್ತು, ಹುಷಾರಿರಲಿಲ್ವಾ ಅಂತ. ಅಂದರೆ ಆ ಥರ ಪರ್ಸ್ನಲ್ ವಿಷಯಗಳನ್ನು ಅವರಿಗೆ ತಿಳ್ಕೊಳ್ಳುವಂಥ ಒಂದು ಇನ್ಫಾರ್ಮೇಷನ್ನು ಮೆಕ್ಯಾನಿಸಮ್ ಸೆಟ್ ಮಾಡ್ಕೊಂಡಿರ್ತಾರೆ. ಏನು ನಿಮಗೆ ಯಾವುದೋ ರಾಜ್ಯದಲ್ಲಿ ಗುಂಪಿನ ನಡುವೆ ನಾವೆಲ್ಲೋ ನಿಂತ್ಕೊಂಡಾಗ ಹೆಸರಿಡಿದು ಪ್ರಧಾನಮಂತ್ರಿ ಕರೆದ್ರೆ ಆ ಕಾರ್ಯಕರ್ತನಿಗೆ ಖುಷಿ ಆಗುತ್ತಾ ಇಲ್ವೋ? ಆ ಥರದ ತುಂಬ ಸರಿ ಅನುಭವ ನನಗಾಗಿದೆ. ಎಲ್ಲೋ ಅಸ್ಸಾಂನಲ್ಲಿದ್ದಾಗ ಇಲ್ಲೆಲ್ಲಿ ನನ್ನ ಐಡೆಂಟಿಫೈ ಮಾಡ್ತಾರೆ ಅಂತಂದರೆ, ಕ್ಯಾ ಹಲೆ ರವಿ ಕಬಾಯೆ ಅಂದರೆ ನಮಗೆ ಖುಷಿ ಆಗುತ್ತೆ. ಗುಂಪಿನ ನಡುವೆ ಎಲ್ಲೆಲ್ಲೋ ಮಾತಾಡಿಸಿದಾಗ ಕ್ಯಾ ಚಲ್ ರಹಾ ಹೈ ಅಂತ ಕೇಳ್ತಾರೆ, ಪ್ರೇರಣೆ ಕೊಡ್ತಾರೆ. ಸರ್, ವಿಜಯೇಂದ್ರ ಅವ್ರ ಮೇಲೆ ನಿಮಗೆ ಕೋಪ ಇದೆಯಾ, ಪ್ರೀತಿ ಇದೆಯಾ? ಕೋಪನೂ ಇಲ್ಲ, ಪ್ರೀತಿ ಇಲ್ಲ, ಸಹಜ ಭಾವ ಇದೆ. ಕೋಪಕ್ಕೆ ಕಾರಣ ಇಲ್ಲ. ಪ್ರೀತಿಯ ಆ ರೀತಿಯ ಒಂದು ಗ್ಯಾಪ್ ಇದೆ ನಮಗವರಿಗೂ ರಾಜಕಾರಣಿಕ ಅಂತರ. ಯಾಕೆಂದರೆ ನಾವು 36-37 ವರ್ಷಗಳಿಂದ ಅವ್ರ ತಂದೆಯವ್ರ ಜೊತೆ ಕೆಲಸ ಮಾಡಿದ್ದೀವಿ. ಇವ್ರ ಜೊತೆಗೆ ನಾನು ಕಳೆದ 1.5 ವರ್ಷದಿಂದ ಇವ್ರ ಜೊತೆ ಕೆಲಸ ಮಾಡ್ತಾಯಿದ್ದೀನಿ. 1.5 ವರ್ಷದಿಂದ ಸಹಜ ಭಾವದಿಂದ ಸ್ವೀಕಾರ ಮಾಡಿದ್ದೀನಿ. ಎರಡೂ ಇಲ್ಲ. ಹಾಗೆ ವಿಜಯೇಂದ್ರ ಅವ್ರ ಬಗ್ಗೆ ಬಹುತೇಕ ನಾಯಕರು ಅವರನ್ನ ನಾಯಕರು ಅಂತ ಒಪ್ತಾ ಇಲ್ಲ ಎಷ್ಟೋ ಜನ. ಸೊ ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್? ನೋಡಿ, ಲೀಡರ್ಶಿಪ್ ಅನ್ನೋದು ಅದು ಬೆಳೆಯೋದಕ್ಕೆ ಇಟ್ ವಿಲ್ ಟೇಕ್ ಎ ಟೈಮ್. ಒಂದಿನದಲ್ಲಿ ನಾಯಕರಾಗಿ ಯಾರೂ ಎಮರ್ಜ್ ಆಗೋಕ್ಕಾಗಲ್ಲ. ಅದೊಂದು ರೀತಿಯಲ್ಲಿ ಈ ಶಿಲೆಯ ಒಳಗೆ ಶಿಲ್ಪ ಅಡಗಿದ ರೀತಿಯಲ್ಲಿ ನಾವು ಅದನ್ನು ಒಬ್ಬ ಕುಶಲಕರ್ಮಿ ಕೆತ್ತಾನೆ ಶಿಲ್ಪವನ್ನು. ಇದು ನಾವೇ ಕೆತ್ಕೊಳ್ಬೇಕು. ನಾಯಕತ್ವಕ್ಕಿರೋದು ಎರಡೇ ದಾರಿ: ಜನಪರ ಕಾರ್ಯ, ಜನಪರ ಹೋರಾಟ. ಯಡಿಯೂರಪ್ಪನವ್ರ ನಾಯಕರು ಜನಪರ ಹೋರಾಟದ ಕಾರಣಕ್ಕೆ, ದೇವೇಗೌಡರ ನಾಯಕರು ಜನಪರ ಹೋರಾಟದ ಕಾರಣಕ್ಕೆ, ಸಿದ್ದರಾಮಯ್ಯನವ್ರ ನಾಯಕರು ಜನಪರ ಹೋರಾಟದ ಕಾರಣಕ್ಕೆ, ನರೇಂದ್ರ ಮೋದಿಯವ್ರ ನಾಯಕರು ಜನಪರ ಕಾರ್ಯದ ಕಾರಣಕ್ಕೆ. ಜನಪರ ಹೋರಾಟ ಮತ್ತು ಜನಪರ ಕಾರ್ಯ ನಾಯಕತ್ವವನ್ನು ಬೆಳೆಸುತ್ತೆ. ಅವರು ನಮ್ಮ ಪಕ್ಷದ ಅಧ್ಯಕ್ಷರು. ನಾಯಕರಾಗೋದಕ್ಕೆ ಸಮಯ ಬೇಕಾಗತ್ತೆ. ಆಳಾಗಿ ದುಡಿದವನು ಅರಸಾಗಿ ಉಣ್ಣುತ್ತಾನೆ ಅನ್ನೋದು ಒಂದು ಗಾದೆ ಮಾತು. ಕಾರ್ಯಕರ್ತ ಮನೋಭಾವನೆಯಿಂದ ಕೆಲಸ ಮಾಡ್ತಾ ಹೋದರೆ ಕಾರ್ಯಕರ್ತರು ನಮ್ಮನ್ನು ಮುಂದೊಂದು ದಿನ ನಾಯಕರು ಅಂತಾರೆ. ಎಸ್. ಹಾಗೆ ಲೀಡರ್ಶಿಪ್ ಕ್ವಾಲಿಟೀಸ್ ಕೂಡ ನಾವು ಇಂಬೈಬ್ ಮಾಡಿಕೊಂಡು ಬೆಳೆಸ್ಕೊಳ್ಳೋದು ಕೂಡ ತುಂಬ ಇಂಪಾರ್ಟೆಂಟ್ ಅಂತ ಅನಿಸುತ್ತೆ. ಕೆಲಸ ಮಾಡೋದ್ರ ಜೊತೆಗೆ ನೀವು ಹೇಳ್ದಂಗೆ ಜನರ ಜೊತೆ ಕನೆಕ್ಟ್ ಆಗೋದು ತುಂಬ ಇಂಪಾರ್ಟೆಂಟ್ ಅಂತ. ಏನಕ್ಕೆ ಅಂತಂದರೆ, ಇವಾಗ ಆಸ್ ಐ ಸೈಡ್ ನಾನೊಬ್ಳು ಕಾಮನ್ ವ್ಯಕ್ತಿ. ನನಗೆ ಆರ್ಟಿಫಿಷಿಯಲ್ ಆಗಿ ಕನೆಕ್ಟ್ ಆಗಬಾರ್ದು, ಹಾರ್ಟ್ಲಿ ಕನೆಕ್ಟ್ ಆಗಬೇಕು. ಎಸ್. ಹೃದಯದ ಭಾಷೆ ಅದು ಜನರಿಗೆ ಮುಟ್ಟುತ್ತೆ.
ಆರ್ಟಿಫಿಷಿಯಲಾಗಿ ಕನೆಕ್ಟ್ ಆದರೆ ಹಿಂಗೆ ಬಂದು ಹಿಂಗೆ ಪಾಸ್ ಆಗಿಬಿಡುತ್ತದು, ಹೆಚ್ಚು ಕಾಲ ಉಳಿಯಲ್ಲ. ಹೃದಯ ಸಂವಾದಿ ಆಗಬೇಕು, ಕನೆಕ್ಟ್ ಆಗುತ್ತೆ. ಎಸ್. ಹಾಗೆ ಗ್ಯಾರಂಟಿಗಳನ್ನ ಟೀಕೆ ಮಾಡ್ತಿದ್ದಂತಹ ಬಿಜೆಪಿಯವರು ದೆಹಲಿ ಚುನಾವಣೆಯಲ್ಲಿ ಭರ್ಜರಿ ಗ್ಯಾರಂಟಿಗಳನ್ನ ಘೋಷಿಸಿ 27 ವರ್ಷಗಳ ಬಳಿಕ ಅಧಿಕಾರದ ಗುದ್ಗೆ ಹಿಡಿದ್ರು. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ? ನಾನು ನಿಮ್ಗೆ ಆರಂಭದಲ್ಲೇ ಹೇಳಿದೆ, ಯುದ್ಧ ನೀತಿಯ ಭಾಗ ಅಂತ. ಎದುರಾಳಿ ಆಗ್ನೇಯಾಸ್ತ್ರ ನಮ್ಮ ಮೇಲೆ ಪ್ರಯೋಗ ಮಾಡಿದ್ರೆ ನಾವು ಕೂಡ ಅದಕ್ಕೆ ಕೌಂಟ್ರ್ ಮಾಡಲೇಬೇಕಾಗತ್ತೆ. ನಾವು ವಾರಣಾಸ್ತ್ರ ಪ್ರಯೋಗ ಮಾಡಬೇಕಾಗತ್ತೆ ಅದು ನಿಷ್ಫಲಗೊಳಿಸೋದಕ್ಕೆ. ಬ್ರಹ್ಮಾಸ್ತ್ರ ಪ್ರಯೋಗ ಮಾಡಿದ್ರೆ ಬ್ರಹ್ಮಾಸ್ತ್ರ ಕೌಂಟ್ರ್ ಮಾಡಲೇಬೇಕಾಗತ್ತೆ. ಇದು ಯುದ್ಧ ನೀತಿ. ಈ ಕಾರಣಕ್ಕೆ ಚುನಾವಣೆ ಪರಿಣಾಮ ಬೀಳುತ್ತೆ ಅನ್ನೋದಾದರೆ ನಾವು ನೆಗ್ಲೆಕ್ಟ್ ಮಾಡ್ಲಿಕ್ಕೆ ಬರಲ್ಲ. ಹೌದು. ಹಾಗೆ ಬಿಜೆಪಿಯ, ನೀವು ಯುದ್ಧ ನೀತಿ ಅಂತ ಹೇಳ್ತಾ ಇದ್ರಿ, ಬಿಜೆಪಿಯ ಕೃಷ್ಣ ಯಾರು ಸರ್? ಕೃಷ್ಣನ್ ದೊಡ್ಡ ಕ್ಯಾರೆಕ್ಟ್ರು. ಅವನು ಸರ್ವಾಂತರ್ಯಾಮಿ, ಸರ್ವಶಕ್ತ. ಇವತ್ತು ಯಾವ ಪಾರ್ಟಿನಲ್ಲೂ ಯಾರೂ ಇಲ್ಲ. ನಾವು ಚಾಣಕ್ಯರೂ ಇಲ್ಲ. ಚಾಣಕ್ಯರ ನೀತಿಯನ್ನು ಉಪಯೋಗಿಸ್ಕೊಂಡ ಕೆಲವರಿದ್ದೀವಿ. ಹಾಗೆ ಚಾಣಕ್ಯ ನೀತಿಯನ್ನು ಪರಿಣಾಮಕಾರಿಯಾಗಿ ಉಪಯೋಗಿಸ್ಕೊಂಡದ್ರೊಳಗೆ ಇವತ್ತು ಹೇಳ್ತಾರೆ ಆಧುನಿಕ ಚಾಣಕ್ಯ ಅಂತ ಅಮಿತ್ ಶಾ ಅವ್ರನ್ನ ಹೇಳ್ತಾರೆ. ಚಾಣಕ್ಯ ಅಷ್ಟು ಪೂರ್ಣ ಪ್ರಮಾಣದ ನೀತಿ ಅಳವಡಿಸ್ಕೊಳ್ಳದೇ ಇದ್ರು ಪಾರ್ಷಿಯಲಿ. ನಾವು ಕೃಷ್ಣನಿಗೆ ನಮ್ಮನ್ನು ಯಾರೂ ಕಂಪೇರ್ ಮಾಡ್ಕೊಳಕ್ಕಾಗಲ್ಲ. ಅದೊಂದು ಪರಿಪೂರ್ಣ ವ್ಯಕ್ತಿತ್ವ. 100% ರೈಟ್. ಥ್ಯಾಂಕ್ ಯು ಸೋ ಮಚ್ ಸರ್. ಫಸ್ಟ್ ಆಫ್ ಆಲ್ ನಮ್ಮ ಕರೆಗೆ ಹೋಗೊಟ್ಟು ನೀವು ನಮ್ಮ ಚಾನಲ್ಗೆ ಬಂದಿದ್ದು ಖುಷಿ ತಂದಿರುವಂತಹ ವಿಷಯ. ಅದ್ರ ಜೊತೆಗೆ ಈ ಒಂದು ಸಂದರ್ಶನ ಏನಿದೆ, ಪರ್ಸ್ನಲಿ ನನಗೆ ತುಂಬ ವಿಷಯಗಳನ್ನ ಕಲಿಯುವಂಥದ್ದು. ಅದ್ರ ಜೊತೆಗೆ ನಮ್ಮದೇ ಒಂದು ಪುಟ್ಟ ಲೋಕ ಇರುತ್ತೆ. ಪ್ರಪಂಚ ಎಲ್ರಿಗೂ ಒಂದೇ ಆಗಿದ್ರು ನಮ್ಮದೇ ಲೋಕಗಳನ್ನ ಕಟ್ಕೊಂಡ್ಬಿಟ್ಟಿರ್ತೀವಿ. ಸಿನಿಮಾ ರಂಗ ಆಗಿರಬಹುದು ಅಥವಾ ಬೇರೆ ಯಾವುದೋ ರಂಗದಲ್ಲಿ ನಾವು ಕೆಲಸ ಮಾಡೋವಂಥವ್ರು, ನಮ್ದು ಅಷ್ಟೇ ಪುಟ್ಟ ಲೋಕ. ಬಟ್ ನನ್ನ ಲೋಕದಿಂದ ನಿಮ್ಮ ಲೋಕಕ್ಕೆ ಕರ್ಕೊಂಡು ಹೋಗಿ ಅಲ್ಲಿರುವಂತಹ ವಿಷಯಗಳ ಬಗ್ಗೆ, ಹೊಸ ವಿಷಯಗಳನ್ನು ಒಂದು ಸ್ಟೂಡೆಂಟ್ ಆಗಿ, ಒಂದು ಟೀಚರ್ ಆಗಿ ನೀವು ಎಷ್ಟೆಷ್ಟು ವಿಷಯಗಳು ನೀವೇನು ಹೇಳಿದ್ರಿ ಅದನ್ನು ನನ್ನ ಜೀವನದಲ್ಲೂ ಕೂಡ ನಾನು ಅಳವಡಿಸ್ಕೊಳ್ಳೋ ಅಂತಹ ರೀತಿ ನೀವೇನು ಹೇಳಿದ್ರಿ ಒಂದು ಸಿಂಪಲ್ ಆಗಿ, ಆ ಒಂದು ವಿಷಯಕ್ಕೆ ನಾನು ಖಂಡಿತವಾಗ್ಲೂ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ, ವಾಹಿನಿಯ ಮೂಲಕ ಕೂಡ, ಹಾಗೆ ನಾನು ಕೂಡ ಪರ್ಸ್ನಲಿ. ಥ್ಯಾಂಕ್ ಯು ಸೋ ಮಚ್. ಇದು ಆಗಿತ್ತು ಈ ಹೊತ್ತಿನ ವಿಶೇಷ ಖಾಸ್ ಬಾತ್. ಹಾಗೆ ಮುಂದಿನ ವಾರ ಕೂಡ ಇನ್ನೊಬ್ಬ ವಿಶೇಷ ಅತಿಥಿ, ಇನ್ನೊಬ್ಬರು ಸಖತ್ತಾಗಿರುವಂತಹ ಆ್ಯಕ್ಟ್ರೆಸ್ ಬರ್ತಾರೆ, ಇನ್ನೊಬ್ಬರು ಪೊಲಿಟಿಷಿಯನ್ನ ಇಂಟರ್ವ್ಯೂ ಮಾಡೋದಕ್ಕೆ. ಅದು ಕೂಡ ವಿಶೇಷವಾದ ಖಾಸ್ ಬಾತ್ ಆಗಿರುತ್ತೆ. ಹಾಗೆ ನನಗೆ ಈ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಂತಹ ಗ್ಯಾರಂಟಿ ನ್ಯೂಸ್ ಚಾನೆಲ್ ಅವ್ರಿಗೂ ಕೂಡ ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ಹೇಳ್ತಾ ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ನಾನೊಬ್ಬ ಕಲಿಕೆ ವಿದ್ಯಾರ್ಥಿ, ಪ್ರತಿದಿನವೂ ಕಲಿತಾ ಇರ್ತೀನಿ. ಇಲ್ಲೂ ಕೆಲವು ಸಂಗತಿಯನ್ನು ಕಲ್ತಿದ್ದೀನಿ. ಧನ್ಯವಾದ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.